ಚೇರ್ ತೆಗೀರಿ. ಅದು ಸರ ಚೇರ್ ತೆಗೀರಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಹೆನ ಚರಾಚರಂ ತತ್ವದಂ ದರ್ಶಿತಂ ಹೆನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ ಆರಾಧ್ಯ ದೈವವಾದಂತಹ ದಾಸೋಹ ಚಕ್ರವರ್ತಿ ಶ್ರೀ ಶ್ರೀ ಗುರುಮಲ್ಲೇಶ್ವರ ಮಹಾಪ್ರಭುಗಳ ದಿವ್ಯ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಸಹಸ್ರಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ರಟ್ಟಹಳ್ಳಿ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳೂರು ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರಿಗೆ, ಸನ್ಮಾನ್ಯ ಶ್ರೀ MP ತುಂಬನಕಟ್ಟೆಯವರಿಗೆ, ಸನ್ಮಾನ್ಯ ಶ್ರೀ ಲಿಂಗಯ್ಯ ಹಿರೇಮಠ ಅವರಿಗೆ, ಈ ಒಂದು ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಕವನ ವಾಚನ ಮಾಡಿದಂತಹ ಎಲ್ಲ ಕವಿಯಳಿಗಳೇ ಹಾಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅಕ್ಕ ಮಹಾದೇವಿ ಮಾಡುವ ಶರಣಾರ್ಥಿಗಳು. ನಾನು ಮೂಲತಃ ಮೈಸೂರು, ಆದರೆ ಹಳ್ಳೂರು ಒಂದು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಈ ಒಂದು ಸಂತೋಷದ ಕ್ಷಣವನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮೈಸೂರಿನ ಜನಪ್ರಿಯವಾದಂತಹ ಹೊನ್ನಾಳಿ ಜಯಕವಿಯವರಿಗೆ ತಮ್ಮೆಲ್ಲರ ಜೋರು ಚಪ್ಪಾಳೆಯ ಮುಖಾಂತರ ನಾನು ಒಂದು ಕೇಳ್ಕೊಳ್ತಾ ಇದ್ದೀನಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನೋ ಹಾಗೆ ಅವರ ಜನ್ಮಸ್ಥಳ ಈ ಭಾಗ ಆದರೂ ಅವರ ಕಾರ್ಯವೈಖರಿ ಎಲ್ಲ ನಮ್ಮ ಮೈಸೂರಿನ ಭಾಗದ್ದು. ಆದ್ರೂ ಅವರ ಒಂದು ಹೃದಯವಂತಿಕೆ ಏನಂದ್ರೆ ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತಹ ಭಾವನೆ. ಆ ಭಾವನೆಯ ಆ ಮನಸ್ಥಿತಿಯೇ ಭವಿಷ್ಯ ಅವರು ಇಂತಹ ಕಾರ್ಯಗಳಲ್ಲಿ ಸರ್ವಾಧ್ಯಕ್ಷರಾಗಿ ಹಾಗೂ ಕನ್ನಡದ ತೇರನ್ನ 24 ಗಂಟೆಗಳಲ್ಲೂ ಸಹ ಕನ್ನಡದ ಬಗ್ಗೆ ಆಲೋಚನೆ ಮಾಡ್ತಾ ಕನ್ನಡದ ತೇರನ್ನ ಎಳಿಲಿಕ್ಕೆ ಅದು ಸಾಧ್ಯವಾಗಿದೆ ಅನ್ನೋದನ್ನ ನಾನು ಕವಿಗಳಿವರಿಗೆ ಅನೇಕರು ಈಗಾಗಲೇ ವೇದಿಕೆ ಮುಖಾಂತರ ಅವರ ವಿಚಾರಗಳನ್ನ ಅವರ ಸಾಧನೆಯನ್ನ ಹೇಳಿದ್ದಾರೆ. ಹಾಗಾಗಿ ನಾನು ಇನ್ನೂ ಹೆಚ್ಚಿಗೆ ಏನೋ ಕಾಲಾವಕಾಶ ತಗೊಳ್ಳದೆ ಅವರ ಸೇವೆ ನಮ್ಮ ಕನ್ನಡಾಂಬೆ ತಾಯಿಗೆ ಹಾಗೂ ನಮ್ಮೆಲ್ರಿಗೂ ಹೀಗೆ ಇರಬೇಕು ಅಂತಂದ್ರೆ ಅವರಿಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ಸಕಲವನ್ನು ಕನ್ನಡಾಂಬೆ ತಾಯಿ ಸಂಪೂರ್ಣವಾಗಿ ಆಶೀರ್ವದಿಸಲಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ
ನಾವು ಕನ್ನಡ ಅಂತ ಬಂದರೆ ವೇದಿಕೆ ಮಾಡೋದು, ಕನ್ನಡ ಸಾಹಿತ್ಯ ವಿಚಾರಗಳನ್ನು ಹೇಳೋದು, ಆದರೆ ನಾವೇ ನಡ್ಕೊಳ್ಳದೆ ಹೋಗೋ ಅಂಥದ್ದು ನಾವು ಈಗಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಒಂದೇ ಒಂದು ಮಾತಿಲ್ಲಿ ವಿಚಾರ ವ್ಯಕ್ತಪಡಿಸ್ತೀನಿ. ಒಲೆನೇ ಎದ್ದು ಬೇಲಿ ಮೇದಂಗೆ ಅನ್ನುವಾಗೆ ಕನ್ನಡ ಶಾಲೆಗಳನ್ನ ಮುಚ್ಚಬೇಕು ಅನ್ನೋಂಥ ವಿಚಾರಗಳು ಬಂದಿದ್ದಾವೆ. ಇದಕ್ಕೆ ಕಾರಣ ಯಾರು? ನಾವೇನೆ. ಯಾಕಂದ್ರೆ ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಕೊಡಿ ಅಂತ ಕೇಳಬೇಕಾದ ನಾವು ಎಲ್ಲಿ ಮೂಲಭೂತ ಸೌಕರ್ಯಗಳು ಇದೆ ಅಲ್ಲಿಗೆ ನಾವು ತಗೊಂಡೋಗಿ ಮಕ್ಕಳನ್ನ ಸೇರಿಸ್ಬಿಡ್ತೀವಿ. ಆಗ ನಮ್ಮ ಮಕ್ಕಳು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಶಾಲೆಯಲ್ಲಿ ಅಭ್ಯಾಸ ಮಾಡುವಂತಾಗಲಿ ಅಂತ ಹೇಳೋಣ ಅಂತ ಹೇಳ್ತಾ, ಇನ್ನು ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ, ಕನ್ನಡವೆಂದರೆ ಬರೀ ಭಾಷೆಯಲ್ಲ, ನಮ್ಮ ಹಿರೀಕರ ಕನಸು, ಕಲ್ಪನೆ, ಭಾವನೆ, ಸಂಸ್ಕಾರ, ಸುಪ್ರೀತಿ, ಪರಂಪರೆ, ಜ್ಞಾನ, ಸೃಜನಶೀಲತೆ, ಪರಂಪರೆ ಎಲ್ಲವೂ ಆಗಿದೆ. ಅದು ಕನ್ನಡಿಗರ ಅಸ್ಮಿತೆ. ಕನ್ನಡವೆಂದರೆ ಸಲ್ಲದೋ ಭಾವನೆ, ಕನ್ನಡ ಬರೀ ಭಾಷೆ, ಕನ್ನಡವೆಂದರೆ ಕನ್ನಡ ಶಿವನೆದೆಯ ಮನಸ್ಸುಗಳು ಆಸೆ ಎಂಬ ಕವಿವಾಣಿಯನ್ನು ನೆನಪಿಸಿಕೊಳ್ಳೋಣ. ಕನ್ನಡ ಬಳಸುವ ಮೂಲಕ ಬೆಳೆಸೋಣ. ಕನ್ನಡತನವನ್ನು ಎಂದಿಗೂ ಕಳೆದುಕೊಳ್ಳದೆ ಕನ್ನಡತ್ವವನ್ನು ಉಳಿಸಿ ಬೆಳೆಸೋಣ, ಬಾಳೋಣ ಎಂದು ಹೇಳ್ತಾ ನನ್ನ ಈ ಆಶೀರ್ವಚನ ಮಾತಿಗೆ ವಿರಾಮ. ಒಂದು ವಚನ ಹಾಡುವುದರ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ತುಂಬು ಹೃದಯದಿಂದ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಬಸವಣ್ಣ ನಿನ್ನ ಕಂಡು ಎನ್ನ ಮನಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ಎನ್ನ ತನು ಬಯಲಾಯಿತು. ಬಸವಣ್ಣ ನಿನ ಮುಟ್ಟಿಯನ್ನ ಕ್ರೀ ಬಯಲಾಯಿತು. ಬಸವಣ್ಣ ನಿನ ಕಂಡು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ ನೆನೆದು ಎನ್ನ ತನು ಬಯಲಾಯಿತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ತಾವೆಲ್ಲರೂ ಹೇಳಿ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿಯನ್ನ ಭವಂ ನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂದೇ ನೆಲೆ ಮಾಡಿ ಭವಪಾಶಗಳನ್ನು ಕಳೆದಿದ್ದೆನಾಗಿ ನಿನ್ನ ಸಂಗದಿಂದ ನಾನು ಬಾಳುವೆನಯ್ಯ. ನಿನ್ನ ಸಂಗದಿಂದ ನಾನು ಬದುಕುವೆನಯ್ಯ. ಓಂ ಶ್ರೀ ಗುರು ಬಸವ, 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 ಓಂ ಶ್ರೀ ಗುರು ಬಸವ.
ಆಶೀರ್ವಚನ ನೀಡಿದಂಥ ಪರಮ ಪೂಜರಿಗೆ ಧನ್ಯವಾದಗಳು. ಈಗ ಪರಮ ಪೂಜರಿಗೆ ಗೌರವ ಸಮರ್ಪಣೆ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನಡೆಸಿಕೊಳ್ಳುತ್ತಾರೆ ಶ್ರೀ ಬಿ.ಡಿ. ಪಾಟೀಲ್ ಶಿಕ್ಷಕರು ರಟ್ಟಿಹಳ್ಳಿ. ಶಿಕಾರಪುರ ತಾಲೂಕು ಅಭಿಮಾನಿಗಳಿಂದ ಶ್ರೀ ಸರ್ವಾಧ್ಯಕ್ಷರಾದ ಜಯಪ್ಪ ಹೊನ್ನಳ್ಳಿಯವರಿಗೆ ಸನ್ಮಾನ. ಜ್ಞಾನದಿಂದಲೇ ಇವರು, ಜ್ಞಾನದಿಂದಲೇ ಬರಲು, ಜ್ಞಾನವಿಲ್ಲದಿರೆ ಎಲ್ಲವೂ ತನಗಿದ್ದು ಅಜ್ಞಾನದ ಕೇಡು ನೋಡಯ್ಯ ಸರ್ವಜ್ಞ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಟ್ಟಿಹಳ್ಳಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳು ಇವರ ಒಂದು ಆಶ್ರಯದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ. ಈ ಕವಿಗೋಷ್ಠಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಕ್ಕಮಹಾದೇವಿ ಗುರುಮಾತಾಜಿಯವರು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ವಂದನೆ, ಅಭಿನಂದನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು, ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಎನ್.ಸಿ. ತುಮ್ಮಿಕಟ್ಟಿ ಅವರು, ಹಾಗೂ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಂಜುನಾಥ್ ತಂಬಾಕದವರವರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗುಡ್ಡಾಚಾರಿ ಕಮ್ಮಾರ್ ಅವರು, ಆಶಯ ನುಡಿಯನ್ನು ನುಡಿದಿರ್ತಕ್ಕಂಥ ಜೆ.ಸಿ. ಬಸರಾಯಪ್ಪನವರವರು, ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗುಡ್ಡಾಚಾರಿ ಕಮ್ಮಾರ್ ಅವರು, ಇವರೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ವಂದನೆ, ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕವಿ ವಾಚನವನ್ನು ಮಾಡಿರ್ತಕ್ಕಂಥ ಎಲ್ಲ ಕವಿ ಮನಸ್ಸುಗಳಿಗೂ ಸಹಿತ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆ, ಅಭಿನಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತ ಚಿತ್ತದಿಂದ ಈ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಿಯಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ವಂದನೆ, ಅಭಿನಂದನೆಗಳು. ವಂದನಾರ್ಪಣೆ ಮಾಡಿರ್ತಕ್ಕಂಥ ಶ್ರೀಯುತ ಬಿ.ಡಿ. ಪಾಟೀಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಅವರಿಗೆ ಒಂದು ಗೌರವ ಸನ್ಮಾನ. ಶ್ರೀಯುತ ಬಿ.ಡಿ. ಪಾಟೀಲ್ ಸದಸ್ಯರು, ಸರ್ಕಾರಿ ನೌಕರರ ಸಂಘ ರಟ್ಟಿಹಳ್ಳಿ, ಹಾಗೂ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀಯುತ ನಜೀರ್ ಸವಣೂರವರು ಹಾಗೂ ಶ್ರೀ ಇರ್ಫಾನ್ ಬಾಳಿಕಾಯಿ, ಇವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಶ್ರೀ ಸಮೀರ್ ಶಿಕಾರಿಪುರ್ ಹಾಗೂ ಶ್ರೀಯುತ ಕೆ.ವಿ. ವರಹಾದ್, ಅವರು ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿಗೆ ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಮುಕ್ತಾಯವಾಯಿತು. ಇನ್ನು ಮುಂದೆ ಬರ್ತಕ್ಕಂಥದ್ದು 2ನೇ ಗೋಷ್ಠಿ ನೆರವೇರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ರಕ್ತದಾನ ಶಿಬಿರದವರು ಶ್ರೀ ಬಿ.ಎಂ. ಮೆಣಸಿನಕಾಯಿ ಧರ್ಮದರ್ಶಿಗಳು ಹಳ್ಳೂರು, ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸಹ ಈ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ದಯಮಾಡಿ ಈ ತಾಲೂಕಾ ದರ್ಶನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೆ.ಆರ್. ಕೋರ್ತಿ ಪ್ರಾಚಾರ್ಯರು, ಶ್ರೀಮತಿ ಎಸ್.ಬಿ. ಪಾಟೀಲ್ ಪದವಿ ಮಹಾವಿದ್ಯಾಲಯ ಮಾಸೂರಿಯವರು ಆಗಮಿಸಬೇಕು. ಹಾಗೆ ಉದ್ಘಾಟಕರಾಗಿ ಶ್ರೀ ದ್ಯಾವನಗೌಡ ಬಸನಗೌಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಡೂರು, ಇವರು ಸಹ ಆಗಮಿಸಬೇಕು. ಹಾಗೆ ಆಶಯ ನುಡಿಗಳನ್ನ ಮಾತನಾಡಲಿಕ್ಕಿರುವ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಾಮರಾಜ್ ಕಮ್ಮಾರ್ ಸರ್, ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾ ಜಾಗೃತಿ ಸಮಿತಿ ಹಾವೇರಿ, ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಈ ದಿನದ ಉಪನ್ಯಾಸವನ್ನ ನೀಡಲಿಕ್ಕೆ ಬರ್ತಾ ಇರತಕ್ಕಂತ ಶ್ರೀ ಎಚ್.ಜಿ. ಕೃಷ್ಣಪ್ಪ, ನಿವೃತ್ತ ಪ್ರಾಧ್ಯಾಪಕರು, ಹೊಳೆಹಳ್ಳಿ, ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಡಾಕ್ಟರ್ ನಾಗೇಂದ್ರ ಪಿ, ಸಾಹಿತಿಗಳು, ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಉಪಸ್ಥಿತಿಯಲ್ಲಿರ್ತಕ್ಕಂತಹ ಶ್ರೀ ಹೇಮಣ್ಣ ಮುದಿರೆಡ್ಡೆ, ಶ್ರೀ ಸೋಮೇಶ್ವರ್ ಮೇಸ್ತಾ, ಶ್ರೀಮತಿ ರೇಣುಕಾ ಪೂಜಾ, ಶ್ರೀಮತಿ ಸರಸ್ವತಿ ಅಚ್ಚಪ್ಪನವರ್, ಶ್ರೀಮತಿ ಸುಧಾ ಟಿ.ಆರ್., ಶ್ರೀ ಅಶೋಕ್ ಕೊಂಡ್ಲಿ, ಶ್ರೀ ರವಿ ಹದಡಿ, ಶ್ರೀ ಬಸವರಾಜ್ ಆಡಿನವರ್, ಶ್ರೀ ಬಸವರಾಜ್ ಕಟ್ಟಿಮನಿ, ಶ್ರೀಮತಿ ಮಂಜುಳಾ ರಾಮಚಂದ್ರಪ್ಪ ಅಗಡಿ, ಶ್ರೀಮತಿ
ಶ್ರೀದೇವಿ ಶ್ರೀನಿವಾಸ್ ಭೈರಪ್ಪನವರ್, ಶ್ರೀಮತಿ ಲಕ್ಷ್ಮೀ ರಮೇಶ್, ಮಲ್ಲೇಶಪ್ಪ ಗುತ್ತೇನವರ್, ಶ್ರೀ ಸುರೇಶ್ ಬಡಿಗೇರ್, ಶ್ರೀ ಮಂಜುನಾಥ್ ಹೊನ್ನಾಳ್, ಎಲ್ಲ ಅತಿಥಿ ಮಹೋದಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಮಡ್ಡಿಕೇರೆ ಗೋಪಾಲ್, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಈ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಟ್ಟಿಹಳ್ಳಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳೂರಿನಲ್ಲಿ ಜರುಗುತ್ತಿದ್ದು 2ನೇ ಕವಿಗೋಷ್ಠಿ ತಾಲೂಕು ದರ್ಶನ, ಕನ್ನಡದ ಕಂಪು ಕಾವ್ಯದ ಸಂಪು ತುಂಬಿರುವ ಈ ಸಾಹಿತ್ಯ ಸಮ್ಮೇಳನಕ್ಕೆ ಅಕ್ಷರ ಪ್ರೇಮಿಗಳೆಲ್ಲರಿಗೂ ಸ್ವಾಗತವನ್ನು ಕೋರುವಂತಹ ಸೌಭಾಗ್ಯ ನನ್ನದಾಗಿದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಒಂದು ಗೋಷ್ಠಿಯ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಮಡ್ಡಿಕೇರಿ ಗೋಪಾಲಕೃಷ್ಣ, ಮೈಸೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ KR ಕೋಣ್ತಿ ಪ್ರಾಚಾರ್ಯರು, SP ಪಾಟೀಲ್ ಪದವಿ ಮಹಾವಿದ್ಯಾಲಯ ಹಿರೇಕೆರೂರು, ಇವರನ್ನು ಕೂಡ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆ ಆಶಯ ನುಡಿಯಲು ಆಗಮಿಸಿರುವಂತಹ ಶ್ರೀ ಡಾಕ್ಟರ್ ಚಾಮರಾಜ್ ಕಮ್ಮಾರ್, ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾ ಜಾಗೃತ ಸಮಿತಿ ಹಾವೇರಿ, ಇವರನ್ನು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಈ ಒಂದು ಗೋಷ್ಠಿಯ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಯುತ HG ಕೃಷ್ಣಪ್ಪ, ನೃತ್ಯ ಪ್ರಾಧ್ಯಾಪಕರು, ಹೊಳೆ ಹರಳಿಹಳ್ಳಿ, ವಿಷಯ ಹಳ್ಳೂರಿನ ಇತಿಹಾಸ, ಇವರಿಗೂ ಕೂಡ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಶ್ರೀ ಡಾಕ್ಟರ್ ನಾಗೇಂದ್ರ P, ಸಾಹಿತಿಗಳು, ವಿಷಯ ಸರ್ವಜ್ಞನ ತ್ರಿಪದಿಗಳಲ್ಲಿ ವೈಚಾರಿಕತೆ, ಈ ವಿಷಯವಾಗಿ ಉಪನ್ಯಾಸವನ್ನು ನೀಡುತ್ತಾರೆ. ಇವರಿಗೂ ಕೂಡ ನಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀ ಹೇಮಣ್ಣ ಮುನಿಗಡ್ಡೆ, ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಹಿರೇಕೆರೂರು, ಹಾಗೂ ಶ್ರೀ ಅಶೋಕ್ ಕೊಂಡ್ಲಿ, ಸಾಹಿತಿಗಳು, ಹಾಗೂ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಪತ್ರಿಕಾ ಮಾಧ್ಯಮದವರು, ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಎಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರತಕ್ಕಂಥ ಮಂಜಪ್ಪ ಸರ್ ಅವರಿಗೆ ತುಂಬ ಹೃದಯದ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಉದ್ಘಾಟನಾ ಕಾರ್ಯಕ್ರಮ ಸಾಹಿತ್ಯ ಎಂಬ ಬೀಜ ವೃಕ್ಷಕ್ಕೆ ನೀರು ಸಿರಿಸುವ ಮೂಲಕ ಈ ಪುಣ್ಯ ಕಾರ್ಯವನ್ನ ನಿರ್ವಹಿಸಲು ಗೌರವಾನ್ವಿತ ಮದ್ದಿಕೆರೆ ಗೋಪಾಲ್ ಇವರನ್ನ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಮಾತು ಎಂಬ ಬೀಜಕ್ಕೆ ಚಿಂತನೆ ಎಂಬ ಮಣ್ಣು, ಸಾಹಿತ್ಯ ಎಂಬ ನೀರು ಸೇರಿದಾಗ ಅಲ್ಲಿ ಹುಟ್ಟುವುದು ವಿಚಾರಗೋಷ್ಠಿ ಎಂಬ ಮಹಾವೃಕ್ಷ. ಅಂತಹ ಮಹಾವೃಕ್ಷದ ಬೆಳವಣಿಗೆಯ ಸಂಕೇತವಾಗಿ ಈ ಸಾಹಿತ್ಯ ಗೋಷ್ಠಿಯ ಸಸ್ಯಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆಯಾಗಿದೆ. ಇದು ಸಸ್ಯಕ್ಕೆ ನೀರು ಹಾಕುವುದು ಕೇವಲ ವಿಧಾನವಲ್ಲ, ಅದು ನಮ್ಮೊಳಗಿನ ಜ್ಞಾನ ವಿಕಾಸವಾಗಿ ಮಹಾವೃಕ್ಷವಾಗಲಿ ಎಂದು ಆಶಯ ವ್ಯಕ್ತಪಡಿಸುತ್ತಾ ಈಗ ಉದ್ಘಾಟನಾ ನುಡಿಗಳು ಶ್ರೀ ಮದ್ದಿಕೆರೆ ಗೋಪಾಲ್ ಗೌಡ್ರಿಂದ. ದಯಮಾಡಿ ವೇಳೆ ಅಭಾವ ಇದೆ ಸರ್. ಮೊದಲಿಗೆ ಈ ರೆಟ್ಟೆಹಳ್ಳಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಬಹಳ ಮುಖ್ಯವಾಗಿ ನಮ್ಮ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ. ಕಾರಣ ಎಷ್ಟೇ, ನಾನು ಈ ಗೋಷ್ಠಿಯಲ್ಲಿ ಇಲ್ಲ, ನಾನು ಅಪರೂಪದ ಅತಿಥಿಯಾಗಿ ಬಂದಿದ್ದೇನೆ. ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ನಾನೊಂದು ಸಾವಿರಾರು ಕಾರ್ಯಕ್ರಮಗಳಲ್ಲಿ, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಸಾವಿರಾರು ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಮೈಸೂರಿನಲ್ಲಿ ಮಾಡಿದ್ದೇನೆ. ಒಂದು ಸಂತೋಷ ಮತ್ತು ಹೆಮ್ಮೆ ಅಂತಂದರೆ, ನಿನ್ನೆ ರಾತ್ರಿ ನಾವು ಬಂದು ಹೋದ್ವಿ. ನನಗೇನು ಕಾಡ್ತಾ ಇತ್ತು ಅಂದರೆ, ಈ ಒಂದು ದೂರದ ಹಳ್ಳಿಯಲ್ಲಿ ಈ ಸಮ್ಮೇಳನ ಸಾಧ್ಯವೇ ಅಂತ ಅಂದ್ಕೊಂಡಿದ್ದೆ. ಇಲ್ಲೊಂದು 10 ಚೇರ್ ಹಾಕಿದ್ರು. ನನಗೆ ಬೆಳಿಗ್ಗೆ ಬಂದಾಗ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಈ ನಗರಗಳಿಗಿಂತ ಬೆಂಗಳೂರು, ಮೈಸೂರು ನಗರ ಇದೆಯಲ್ಲ, ಅವೆಲ್ಲದಕ್ಕಿಂತನೂ ಕನ್ನಡವನ್ನು ಕಾಪಿಡುವ ಕೆಲಸವನ್ನು ತಮ್ಮಂಥ ಗ್ರಾಮೀಣ ಪ್ರದೇಶದ ಗಣ್ಯರು ಕಾಪಿಡ್ಕೊಂಡು ಬಂದಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನನಗೊಂದು ರೀತಿ ಬೆಳಿಗ್ಗೆ ಪುಟ್ಟ ಭಾರತದ ದರ್ಶನ ಆಯಿತು. ಇಲ್ಲಿ ಜಾತಿ ಧರ್ಮಗಳ ಹಂಗಿಲ್ಲ, ಪಕ್ಷಪಾತ ಇಲ್ಲ, ಎಲ್ಲ ಪಕ್ಷದವರು ಇದ್ದರು. ಇಲ್ಲಿ ಭಾಷೆಯೇ ಪ್ರಧಾನ. ಇದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆಯಲ್ಲಿ ಅಗತ್ಯವಾಗಿ ಆಗಬೇಕಾದಂಥದ್ದು. ಶಾಸಕರು ಸೇರಿದ ಹಾಗೆ 3 ಜನ ಹಾಲಿ ಮತ್ತು ಮಾಜಿ ಶಾಸಕರಿದ್ದರು, ಪರಮ ಪೂಜ್ಯರುಗಳಿದ್ದರು. ಬಹಳ ಮುಖ್ಯವಾಗಿ ನನಗೆ ಪರಮ ಪೂಜನೀಯ ಮೆಣಸಿನಕಾಯಿ ಅವರು ನನ್ನ ಬಾರಿ ಇಷ್ಟ ಆದರು. ಇಂಥ ಸಂತರನ್ನು ನಾನು ಕಾಣಲೇ ಇಲ್ಲ. ಈ ಒಂದು ಬೆಟ್ಟವನ್ನು ಪವಿತ್ರ ತಾಣವನ್ನಾಗಿ ಮಾಡಿ ವೃಕ್ಷ ಸಂಪತ್ತನ್ನು ಕಾಪಿಡುವ ಕೆಲಸವನ್ನು ನಿರಂತರ